ಸರ್ ಇದು ರೇರಿಂಗ್ ಹೌಸ್ ಮಾಡಿ 12 ವರ್ಷ ಆಯಿತು. ನಿಮ್ಮ ಹೆಸರು? ಸೋಮಶೇಖರ್ ಅಂತ. ನಾವು ಎಸ್ ಟಿ ಕೋಟೆ ತಾಲೂಕು ಬೆಳಗ್ನಹಳ್ಳಿ. ನೋಡಿ, ಇದು ಹುಳು ಒಳಗಡೆ ಹುಳು ಇರುತ್ತೆ. ಹುಳು ಇದ್ದಾಗ ಇದು ಈ ಥರ ಹುಳು ಹಣ್ಣಿಗೆ ಒಂದು 5ರಿಂದ 6 ದಿನಕ್ಕೆ ಹುಳು ಹಣ್ಣಿಗೆ ಬಂದಾಗ ಈ ಥರ ಇದು ಪ್ಲಾಸ್ಟಿಕ್ ಚಂದ್ರಿಕೆನ ಈ ಥರ ಇಟ್ಬಿಡೋದು. ಈ ಥರ ಇಟ್ಟಾಗ ಹುಳುಗಳೆಲ್ಲ ಅದು ಹಣ್ಣಾಗಿರೋ ಹುಳು ಏನು ಮೇಲ್ಗಡೆ ಬಂದು ಈ ಈ ಈ ಪೊಸಿಷನಲ್ಲಿ ಗೂಡು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡುತ್ತೆ. 2ರಿಂದ 3 ದಿನದ ತನಕ ಗೂಡು ಕಟ್ತಾ ಇರುತ್ತೆ. ಅಲ್ಲೇ ಕಟ್ಟಾದಮೇಲೆ ಗೂಡೆಲ್ಲ ಕಟ್ಟಾದಮೇಲೆ ನೋಡಿ ಈ ಶೇಪ್ ಬರುತ್ತೆ. ಈ ಶೇಪು ಗೂಡುಗಳೆಲ್ಲ ಈ ಥರ ಕಟ್ಕೊಳ್ಳುತ್ತೆ. ಈ ಗೂಡುಗಳೆಲ್ಲ ಕಟ್ಕೊಂಡಾದ್ಮೇಲೆ ಒಂದು ಹೆಣ್ಣು CSR 2 ಆದರೆ ಹೈಬ್ರಿಡ್ ಆದರೆ ಒಂದು 7ರಿಂದ 8 ದಿವಸಕ್ಕೆ ಬಿಚ್ಚಬೇಕು. ಇದು ನಾವು ಹೈಬ್ರಿಡ್ಡು ಇದು CSR ಇದು ಹೈಬ್ರಿಡ್ಗೆ ಅಂದ್ಬಿಟ್ಟು ನಾವು ಬೀಜದ ಗೂಡಿದು FC1 FC2 ಅಂತ ಅಂದ್ಬಿಟ್ಟು, ಈ ಕಡೆ FC1 ಇದೆ, ಆ ಕಡೆ FC2 ಇದೆ. ಅದನ್ನು ಈ ಥರ ಇದು ಮಾಡ್ಕೊಂಡು ಬಿಚ್ಕೊಳ್ಳೋದು. ಈ ಥರ ಕೈಲಿ ಬಿಚ್ಕೊಳ್ಳೋದು. ಈ ಥರ ಇದು ಮಾಡಿ ಈ ಥರ ಬಿಚ್ಚಿ ಇದರಲ್ಲಿ ಗಂಟುಗೂಡು ಮತ್ತು ಕಲೆಗೂಡುಗಳು ಮತ್ತು ಏನು ವೇಸ್ಟು ಊಜಿ ಗುಡಿ ಇದೆಯಲ್ಲ, ಊಜಿಗೂಡು, ಇವೆಲ್ಲ ಬೇರ್ಪಡಿಸಿ ಇದೆಲ್ಲ ಮೇಲ್ಗಡೆ ಎಲ್ಲ ಜುಂಗು ಮಿಷಿನ್ ಕೊಟ್ಟು ಜುಂಗೆಲ್ಲ ತೆಗೆದು ಆಮೇಲೆ ಮಾರ್ಕೆಟಿಂಗು ಮಾಡ್ಬೋದು. ನೋಡಿ, ಈ ಥರ ಕೈಲೇ ಎಲ್ಲನೂ ಪೂರ್ತಿ ಕ್ಲೀನ್ ಮಾಡಿ ಚಂದ್ರಿಕೆ ಇಟ್ಕೊಂಡು ಈ ಥರ ಕೈಲೇ ಎಲ್ಲನೂ ಪೂರ್ತಿ ಬಿಡ್ಸ್ಕೋಬೋದು. ಇದನ್ನು ಈ ಥರ ಗೂಡು ಗ್ರೇಡ್ ಮಾಡೋದು, ಮಿಷನ್ಗೆ ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ಜುಂಗೆಲ್ಲ ತೆಗೆದುಬಿಟ್ಟು ಗ್ರೇಡ್ ಮಾಡೋದು. ನೋಡಿ, ಈ ಥರ ಗೂಡೆಲ್ಲ ಎಲ್ಲ ಪೂರ್ತಿ ಮನೆಗಳಲ್ಲಿ ಕಟ್ಟಿರ್ತದೆ. ಕಟ್ಟಿದ ಮೇಲೆ ಇದೆಲ್ಲ ಬಿಚ್ಕೊಂಡು ಈ ಥರ ಇಟ್ಕೊಂಡು ಲಾಸ್ಟ್ಗೆ ಈ ಥರ ಆಗುತ್ತೆ. ಈ ಥರ ಫುಲ್ ಫಿನಿಶಿಂಗ್ ಆಗುತ್ತೆ. ಅದಾದಮೇಲೆ ಗ್ರೇಡಿಂಗ್ ಮಾಡಬೇಕಾದ್ರೆ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಕೈ ಚಾಲಿತ ಮಿಷನ್ ಇಟ್ಕೊಂಡಿದ್ದೀವಿ. ಇದರಲ್ಲಿ ಈ ಥರ ರೋಲ್ ಮಾಡೋದು. ಈ ಥರ ರೋಲ್ ಮಾಡಿದಾಗ ಈ ಥರ ಮೇಲ್ಗಡೆ ಜುಂಗಿರೋದೆಲ್ಲ ಪೂರ್ತಿ ಹೋಗುತ್ತೆ. ಹೋದಾಗ ಇಲ್ಲಿ ಚೆನ್ನಾಗಿರೋ ಗೂಡು ಯಾವುದು, ಚೆನ್ನಾಗಿರೋ ಗೂಡು ಯಾವುದು, ಮತ್ತು ಈ ಥರ ಗಂಟು ಕೂಡಿರೋದು ಮತ್ತು ಕಲೆ ಕೂಡಿರೋದು ಎಲ್ಲ ಡಿವೈಡ್ ಮಾಡಿ ಇದೆಲ್ಲ ಗಂಟು ಕೂಡಿದು, ಇದೆಲ್ಲ ಊಜಿ ಗೂಡಿದು, ಊಜಿ ಬಂದಿರೋದು ಇದು. ಇವೆಲ್ಲ ಬೇರೆ ಬೇರೆ ಮಾಡಿ ಮಾರ್ಕೆಟಿಂಗ್ ಮಾಡೋದು. ಆಮೇಲೆ ಇದನ್ನು ಇಲ್ಲಿ ಸುತ್ತಕೊಂಡಿರ್ತಾರಲ್ಲ ರಾಡ್ನಲ್ಲಿ ಈ ಥರ ತಗೋಬೋದು. ಈ ಥರ ಕ್ಲೀನಿಂಗ್ ಹಾಕೋದು, ಕ್ಲೀನಿಂಗ್ ಮಾಡೋದು, ಮತ್ತೆ ಪುನಃ ಹೊಸ ಗೂಡನ್ನ ಹಾಕೋದು. ಅದು ಮಿಷಿನೆಲ್ಲ ರೋಲ್ ಮಾಡಿದ್ರೆ ಸುತ್ತಕೊಂಡು ಮುಂದ್ಗಡೆ ಹೋಗುತ್ತೆ. ಇದು ಮಿಕ್ಕಿದ ಲೇಬರ್ಗಳು ಇದನ್ನು ಕ್ಲೀನ್ ಮಾಡ್ಬೋದು.